ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನಿಜವಾಗ್ಲೂ ಏನಪ್ಪ ಅಂದರೆ ನೋಡಿ, ಇಲ್ಲಿ ಗುರುವಾರದಂದು ಈ ರಿಲೀಸ್ ಆದಂತಹ ಪೆದ್ದಿ ನಿಜವಾಗ್ಲೂ ಯಾವ ರೀತಿ ಇದೆ, ನಿಜವಾಗ್ಲೂ ಬ್ಲಾಕ್ ಬಸ್ಟರ ಅಥವಾ ಫ್ಲಾಪ ಅಥವಾ ಹಿಟ್, ನಾರ್ಮಲ್ ಹಿಟ್ಟ? ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಕೂಡ ನಿನ್ನೆ ತಾನೇ ಪೆದ್ದಿ ಫಿಲ್ಮನ್ನು ನೋಡಿಕೊಂಡು ಬಂದೆ. ಆದರೆ ಪೆದ್ದಿ ಮಾತ್ರ ಸೂಪರ್ ಹಿಟ್ ಅಂತಲೇ ಹೇಳ್ಬೋದು, ಬ್ಲಾಕ್ ಬಸ್ಟರ್ ಅಂತಲೇ ಹೇಳ್ಬೋದು. ಯಾಕಂದರೆ ಪೆದ್ದಿ ಫಿಲ್ಮ್ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂದರೆ ಅದರಲ್ಲಿರುವಂತಹ ಒಂದು ಛಾಯಾಗ್ರಾಫ್ ಇರ್ಬೋದು, ಅದರಲ್ಲಿರುವಂತಹ ಒಂದೊಂದು ಸೀನ್ ಇರ್ಬೋದು, ನಿಜವಾಗ್ಲೂ ಹೇಳಬೇಕು ಅಂದರೆ ಒನ್ ಮ್ಯಾನ್ ಆರ್ಮಿ ಅಂತಲೇ ಹೇಳ್ಬೋದು. ರಾಮ್ ಚರಣ್ ರವರು ಎಷ್ಟು ಅದ್ಭುತವಾಗಿ ಈ ಫಿಲ್ಮಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ 1 ಸೀನ್ ಕೂಡ ಅದು ಕಣ್ ತುಂಬಿ ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ಎಮೋಷನ್ 2-3 ಸಾರಿ ಈ ಪಿಕ್ಚರ್ 3 ತಾಸು ಕರೆಕ್ಟಾಗಿ 3 ಗಂಟೆಗಳ ಕಾಲ ಈ ಫಿಲ್ಮ್ ಓಡುತ್ತೆ. ಬಟ್ ಏನಪ್ಪ ಅಂದರೆ 2-3 ಸಾರಿ ಎಮೋಷನ್ಸ್ ಅಂದರೆ ಕಣ್ಣೀರುಗಳು ಕೂಡ ಬರುವಂತಹ ಸೀನ್ಗಳು ಈ ಒಂದು ಪೆದ್ದಿ ಫಿಲ್ಮಲ್ಲಿ ಇದೆ. ನೋಡಿ ಎಷ್ಟು ಅದ್ಭುತವಾಗಿ ರಾಮ್ ಚರಣ್ ಅವರು ಎಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ಆ ಒಂದು ನಿಜವಾಗ್ಲೂ ಹೇಳಬೇಕಂದ್ರೆ ಶಿವರಾಜ್ ಕುಮಾರ್ ಅವರು ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೋಡಿ, ರಾಮ್ ಚರಣ್ ರವರು ಒಂದು ಹಳ್ಳಿಯಲ್ಲಿ ತುಂಬ ಕಡು ಬಡತನ, ಒಂದು ಆದಿವಾಸಿ ತುಂಬ ಕಡು ಬಡತನ, ಒಂದು ಅದು ದೇಶದಲ್ಲೇ ಹೆಸರಿಲ್ಲದೆ ಇರುವಂತಹ ಒಂದು ಹಳ್ಳಿಯಲ್ಲಿ ಹುಟ್ಟಿರದಂತಹ ರಾಮ್ ಚರಣ್ ರವರು ತಮ್ಮ ಹಳ್ಳಿಯ ಹೆಸರಿಗೋಸ್ಕರ ಹೋರಾಡುವಂತಹ ಒಂದು ಸೀನ್ಗಳನ್ನು ಕಟ್ಟಿಕೊಟ್ಟಿದ್ದಾರಲ್ಲ, ನಿಜವಾಗ್ಲೂ ಅದ್ಭುತವಾಗಿ ಇರುವಂತಹ ಸೀನ್ಗಳು, ಅದ್ಭುತವಾಗಿ ಮೂಡಿಬಂದಂತಹ ಒಂದು ಫಿಲ್ಮ್ ಯಾವುದು ಅಂದರೆ ಅದು ಪೆದ್ದಿ. ನಿಜವಾಗ್ಲೂ ಗೇಮ್ ಚೇಂಜರ್ ಆಗಿರ್ಬೋದು, ರಂಗಸ್ಥಳಂ ಆಗಿರ್ಬೋದು, ಮತ್ತು ತ್ರಿಬಲ್ ಆರ್ ಆಗಿರ್ಬೋದು, ಈ ಎಲ್ಲ ಫಿಲ್ಮ್ಗಳಿಗಿಂತ ಫುಲ್ ಡಿಫ್ರೆಂಟ್ ಆಗಿರುವಂತಹ ಫಿಲ್ಮ್ ಮಾಡಿದ್ದಾರೆ ಪೆದ್ದಿಯಲ್ಲಿ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ನೋಡಿ, ತಮ್ಮ ಹಳ್ಳಿಗೋಸ್ಕರ, ತಮ್ಮ ಹಳ್ಳಿಯಲ್ಲಿರುವಂತಹ ಒಂದು ಜನರ ಕಷ್ಟಗಳನ್ನು ನಿವಾರಿಸಿಗೋಸ್ಕರ ಈ ರಾಮ್ ಚರಣ್ ರವರು ಹೋರಾಡುವಂತಹ ಒಂದು ಸೀನ್ಗಳು, ಹೋರಾಡುವಂತಹ ಒಂದು ಸಿಚುವೇಶನ್ ಇದೆ ಅಲ್ವಾ, ಅದು ನಿಜವಾಗ್ಲೂ ಅದ್ಭುತವಾಗಿ ಮೂಡಿಬಂದಿದೆ. ನಿಜವಾಗ್ಲೂ ಕಣ್ಣೀರು ತರಿಸುವಂತಹ ಒಂದು ಸೀನ್ ಆಗಿರುವಂತಹ ಎಷ್ಟೋ ಸೀನ್ಗಳು ಈ ಪಿಕ್ಚರಲ್ಲಿದ್ದಾವೆ. ನೋಡಿ, ಸಣ್ಣ ಮಕ್ಕಳದಿಂದ ಹಿಡ್ಕೊಂಡು ಈ ಅಜ್ಜನವರೆಗೂ ಕೂಡ, ಮುದುಕರ ಒಂದು ವಯಸ್ಸಿನವರೆಗೂ ನೋಡುವಂತಹ ಪಿಕ್ಚರ್ ಯಾವುದು ಅಂದರೆ ಪೆದ್ದಿ ಅಂತ ಇರ್ಬೋದು. ನೋಡಿ ಎಷ್ಟು ಮೋಟಿವೇಟ್ ಇದೆ ಅಂದರೆ ಸಣ್ಣ ಮಕ್ಕಳಿಗೆ, ಮತ್ತು ಹಳ್ಳಿಯಲ್ಲಿ ಹುಟ್ಟಿದಂತಹ ಕಡು ಬಡತನದಲ್ಲಿದ್ದು ಕೂಡ ಅಂತಹ ಮಕ್ಕಳಿಗೆ ಯಾವ ರೀತಿ ಮೋಟಿವೇಟ್ ಸಿಗುತ್ತೆ ಅಂದರೆ ನಾವು ಕೂಡ ಯಾಕೆ ಈ ದೇಶದಲ್ಲಿ ನಾವು ಕೂಡ ಹೆಸರುವಾಸಿ ಆಗಿರ್ಬೋದು, ನಾವು ಕೂಡ ಛಲದಿಂದ ನಾವು ಹೋರಾಟ ಮಾಡಿ ಸ್ಪೋರ್ಟ್ಸಲ್ಲಿ ನಾವು ಯಾಕೆ ಮುಂದೆ ಬರಬಾರ್ದು ಅನ್ನೋ ಒಂದು ಫೀಲಿಂಗ್ಸ್ ಹುಟ್ಟಿಸಿಕೊಡುತ್ತೆ ಈ ಒಂದು ಪೆದ್ದಿ ಫಿಲ್ಮ್. ನಿಜವಾಗ್ಲೂ ಹೇಳಬೇಕಂದ್ರೆ ಈ ಪೆದ್ದಿ ಫಿಲ್ಮ್ ಯಾರು ಕೂಡ ಮಿಸ್ ಮಾಡಬೇಡಿ ನಿಜವಾಗ್ಲೂ. ಯಾಕಂದರೆ ಈ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ, ಬಟ್ ನಿಜವಾಗ್ಲೂ ಈ ಪಿಕ್ಚರ್ 100 ಗಾಡ್ ಪ್ರಾಮಿಸ್ ಇದು ನಿಜವಾಗ್ಲೂ ಒಳ್ಳೆ ಫಿಲ್ಮೇ ಇದೆ. ಯಾಕಂದರೆ ಈ ಒಂದು ಫಿಲ್ಮ್ ನೀವು ನೋಡಿ ಆಮೇಲೆ ನೀವೇ ಬಂದು ಹೇಳ್ತೀರಾ, ಕಮೆಂಟ್ ಮಾಡಿ, ನೀವು ನೋಡಿ ಬಂದ ಮೇಲೆ ಕಮೆಂಟ್ ಮಾಡಿ ನಿಜವಾಗ್ಲೂ ಹೇಗಿದೆ ಅನ್ನೋದು ಕೂಡ ನೀವೇ ಹೇಳ್ತೀರಾ. ಯಾಕಂದರೆ ಶಿವರಾಜ್ ಕುಮಾರ್ ಅವರು ಮತ್ತು ರಾಮ್ ಚರಣ್ ರವರು ಮತ್ತು ಸೇತುಪತಿ ಬಾಬುರವರು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ಈ ಪಿಕ್ಚರ್ದಲ್ಲಿ ತುಂಬ ಅದ್ಭುತವಾಗಿದೆ. ರಾಮ್ ಚರಣ್ ರವರು 3 ಕ್ರಿಕೆಟಲ್ಲಿ, ಮತ್ತು ಕುಸ್ತಿಯಲ್ಲಿ, ಮತ್ತು ರನ್ನಿಂಗಲ್ಲಿ 3 ಕಾಂಪಿಟೇಷನ್ನಲ್ಲೂ ಕೂಡ 3 ಪ್ಲ್ಯಾಟ್ಫಾರ್ಮ್ದಲ್ಲಿ ಅದ್ಭುತವಾಗಿಯೇ ಇಲ್ಲಿ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ತಮ್ಮ ಹಳ್ಳಿಗೋಸ್ಕರ ನಾವು ಆಟ ಆಡೋದು, ನನ್ನ ಹಳ್ಳಿಗೋಸ್ಕರ, ನನ್ನ ಹಳ್ಳಿಗೆ ಒಂದು ಗುರುತನ್ನು ಕೊಡಿ ಅನ್ನೋ ಉದ್ದೇಶದಿಂದ ಅವರು ಹೋರಾಡುವಂಥ ಒಂದು ಸಿಚುವೇಶನ್ ಇದೆ ಅಲ್ವಾ, ಅದು ನಿಜವಾಗ್ಲೂ ಕಣ್ಣಲ್ಲಿ ಕಣ್ಣೀರು ತರಿಸುವಂಥ ಸಿಚುವೇಶನ್ ಇದೆ ನಿಜವಾಗ್ಲೂ. ಮತ್ತು ಜಾನ್ವಿ ಕಪೂರ್ ಕೂಡ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಕೂಡ ಆ್ಯಕ್ಟಿಂಗ್ ಚೆನ್ನಾಗಿ ಮೂಡಿ ಬಂದಿದೆ. ನಿಜವಾಗ್ಲೂ ಬ್ಲಾಕ್ ಬಸ್ಟರ್ ಅಂತಲೇ ಹೇಳ್ಬೋದು. ನೀವು ಕೂಡ ಸಪೋರ್ಟ್ ಮಾಡಿ, ಎಲ್ಲರೂ ಕೂಡ ಹೋಗಿ ಸಪೋರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.